ಕಳೆದ ಬಜೆಟ್ ನಲ್ಲಿ ಸಕ್ಕರೆ ಕಾರ್ಖಾನೆ ಎದುರುಗಡೆ ಕಾಟ ಹಾಕಬೇಕು, ಎಪಿಎಂಸಿ ಕಂಟ್ರೋಲ್ ಕಾಟ ನಡೀಬೇಕು, ಅಲ್ಲೇ ತೂಕ ಆಗಬೇಕು, ಅಲ್ಲಿ ತೂಕ ಆದ್ಮೇಲೆ ಕಾರ್ಖಾನೆಗೆ ಹೋಗ್ಬೇಕು ಅನ್ನೋ ಒಂದು ನಿರ್ಣಯವನ್ನು ಮಾಡಿದ್ರು. ಆದ್ರೆ ಅಭಿನಂದನೆ ಹೇಳಿದ್ರು, ಅದನ್ನು ಜಾರಿ ಮಾಡಿಲ್ಲ. 2024 ಫೆಬ್ರವರಿ ಬಜೆಟ್ ನೋಡಿ ಎಲ್ಲರೂ ಅದನ್ನು ಜಾರಿ ಮಾಡಿಲ್ಲ. ಏನು ತಗೋತು ನಮ್ಮ ಗಟ್ಟಿ ನಿರ್ಧಾರಕ್ಕೆ ಮಾಡ್ಕೊಂತೀವಿ. ಅಧಿವೇಶನ ಸಿದ್ದು ಸಹಜವರು ಬಹಳ ಚಂದ ಮಾತಾಡಿದ್ರು. ನಮ್ಮ ಬಬಲಾದಿ ಕಾಲಕ್ಕೆ ನಾನು ಹೇಳಿದ್ರೆ ನಾನು ನೆನಪಾಡ್ಕೋತೀನಿ. ಸದಾಶಿವಮೂರ್ತಿ ಅವ್ರು ಹೇಳ ಮಕ್ಕಳ ಬಹಳ ಅಧಿಕಾರ ಐತೆ ಅಂತೇಳಿ, ದೊಡ್ಡವರಿದೆ ಅಂತೇಳಿ, ಶ್ರೀಮಂತದಿದೆ ಅಂತೇಳಿ, ಜಮೀನ್ ಐತೆ ಅಂತೇಳಿ, ಜ್ಞಾನಿ ಅದಿನ ಅಂತೇಳಿ ಅಹಂಕಾರ ಮಾಡಬೇಡ್ರಿ. ಮುಂದೆ ಬಾಯಿಗೆ ಬಾಜಾಗಿ ಹಾಕೊಳ್ಳೋ ಕಾಲ ಬರ್ತದೆ ಅಂತ ಕಾಲಜ್ಞಾನ ನಾನು ಹೇಳಿದ್ದಲ್ಲ. ಕೋವಿಡ್ ಮಾಸ್ಕ್ ಹಾಕೊಂಡಿಲ್ಲ, ಇನ್ನೊಂದು ಕಾಲಜ್ಞಾನ ಬಿದ್ದಿವಂತರು ಮಕ್ಕಳರ ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳರ ಹದ್ದು ತಾಗಿ ಹರ್ಕೊಂಡು ತಿನ್ನುವ ದಿನಮಾನಗಳು ಬರ್ತವೆ. ಬರೀ ಹತ್ರ ಉಳಿ ಚನ್ನಬಸವನ ಏನ್ ಹೇಳ್ಯಾರಂದ್ರ ಕೇಳಿ, ಒಂದು ಸೆಕೆಂಡ್ ಕೇಳಿ, ಸರಿಯಾಗಿ ಕೇಳಿ. ಚನ್ನಬಸವನ ಒಂದು ಮಾತೇನ ಉಳಿವಿ 2033 ನಾವು ಹುಟ್ಟಿ ಬರಾಗ ಜೋಳ ಜೊಟ್ಟೆಲ್ಲ 6 ಗಟ್ಟಿ ಕಾಳ ಅಷ್ಟ ಉಳಿತದ ಅಂತ ಹೇಳ್ಯಾನ. ಇಲ್ಲಿ ಗುರ್ಲಾಪುರ ಕಳಿಸ್ತಾವ, ನಾವು ಗಟ್ಟಿ ಕಾಳ ಕುಂತೀವಿ. ಈ ರಾಜಕಾರಣಿ ಬಂದಿರಲ್ಲ, ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ. ಎಲ್ಲಾ ಪಕ್ಷದವ್ರಿಗಿಂತ ನೀವು ಗಟ್ಟಿ ಕಾಳದಿರಿ. ಸಿದ್ದು ಸರ್ ನಿಮ್ಗೆ ವಿನಂತಿ, ನಿಮ್ಮ 6,700 ಪಕ್ಷ ನಾಯಕರಿಗೆ ಹೇಳಿ ನಮ್ಮ ಭಾಗವನ್ನು ಕಬ್ಬ ಒಂದು ಪೆಂಡಿಂಗ್ ಇರ್ತಿ ಓದ್ ತೋರಿಸ್ರಿ. ಕಬ್ಬು ಗೊತ್ತಿಲ್ಲ ನೋಡಿ ತೋರಿಸ್ರಿ. ಅಧಿವೇಶನದೊಳಗೆ ಚುನಪ್ಪ ಪೂಜಾರಿ ಅವ್ರ ನೇತೃತ್ವದೊಳಗೆ 3 ರಿಂದ 4 ಲಕ್ಷ ಜನ ಸೇರಕತ್ತೀವಿ. ನೀವು ಅಧಿವೇಶನದ ಒಳಗೆ ಹೋಗಬೇಡ್ರಿ. 5,000 ಬಿಲ್ ಕೊಡ್ತಕ್ಕ ನಮ್ಮ ಜೊತೆ ಕೊಡ್ರಿ. ಅವಾಗ ನೀವು ನಮ್ಮ ನಾಯಕರಾಗ್ಲಿಕ್ಕೆ ಸಾಧ್ಯ. 3 ದಿನ ಆದ ನಂತರ ಮಳೆ ಕೆಳ ಕೊಡ್ತೀವಿ, ಬಂದಿರಿ. ಆದ್ರೆ ನಮ್ಮ ನಾಯಕರಲ್ಲಿ ನಿಮ್ಗೆಲ್ಲ ಕೂಡ ಗೌರವ ಕೊಡ್ತೀವಿ. ರೈತರು ಕಮ್ಮಿ ಹಾಕಿಸ್ಬೇಡ್ರಿ. ನೀವೆಲ್ಲರೂ ನಮಗೆ ಬೆಂಬಲ ಕೊಡ್ರಿ. ಈ ಸಾರಿ ಅಧಿವೇಶನದಲ್ಲಿ ನೀವು ಸಿದ್ದರಾಮಯ್ಯ ಸಾಹೇಬರನ್ನ ಒಳಗೆ ಹೋಗ್ಲಾರ ನಮ್ ಕಡಿತಾಕ ರೈತ ಸಂಖ್ಯೆ ಐತಿ. ನೀವು ನಿಮ್ಮ ನಾಯಕರನ್ನ ಒಳಗೆ ಬಿಡಬೇಡ್ರಿ. ಬಹಿಷ್ಕಾರ ಹಾಕ್ರಿ. ನಮ್ಮ ಜೊತೆ ಕೊಡ್ರಿ. ಉತ್ತರ ಕರ್ನಾಟಕ ರೈತರಿಗೆ ನಾಯಕರು ಕೆಲಸ ಮಾಡಿ ನಿಮ್ಮ ದೇವರ ಪೂಜೆ ಮಾಡ್ತೀವಿ. ಇದು ಬಂದಿರಿ, ಬೆಂಬಲ ಕೊಟ್ಟಿರಿ, ತಾವು ಹೊಂಟಿರಿ, ನಮಗೆ ಗೌರವ ಐತಿ. ಆದ್ರ ಹೇಳುದು ಹೋಗುದು ಆಗಬಾರ್ದು. ನಾವು ಗೌರವ ಕೊಡ್ತೀವಿ. ನೀವು ಬಂದು ಬೆಂಬಲ ಕೊಟ್ಟಿದ್ರೆ ನಾವು ಮಳೆ ಚಳಿ 3 ದಿನ ಕುಂತೀವಿ. ಕರ್ನಾಟಕ ರಾಜ್ಯೋತ್ಸವ ಐತಿ. ಜಿಲ್ಲಾ ಉಸ್ತುವಾರಿ ಸಚಿವ 3 ಫ್ಯಾಕ್ಟರಿ ಇದಾವ. ಮಣ್ಣು ಫ್ಯಾಕ್ಟರಿ ಮಾಡಿ ಬಂದ್ ಮಾಡೋದು. ನೀನು ಯಾವ MLA MP ಯಾರ್ದು ಭಯ ಇಲ್ಲ. ನಾವು ಬಂದ್ ಮಾಡೀವಿ. ನಮಗೆ ನಿಮ್ಮ ಸಹಕಾರ ಇರಲಿ. ನಮ್ಮ ರೈತ ಸಂಘಟನೆ ನಿಮ್ ಜೊತೆ ನಾವಿರ್ತೀವಿ. ಈ ಅಧಿವೇಶನದಲ್ಲಿ ನಿಮ್ಮ ವಿರೋಧ ಪಕ್ಷ ನಾಯಕರು ಮಾತಾಡ್ರಿ, ವಿಜಯೇಂದ್ರ ಮಾತಾಡ್ರಿ, ನಿಮ್ಮ ಮುಖಂಡರಿಗೆ ಮಾತಾಡ್ರಿ, ಎಲ್ಲರೂ ಮಾತಾಡ್ಕೊಡ್ರಿ. ಅಧಿವೇಶನಕ್ಕೆ ಇಲ್ಲಿ ಬಂದು ಗೋವಾಕ್ ಮಜಾಕ್ ಮಾಡಕ್ ಹೋಗೋದು, ಯಾರ ರಾಜಕಾರಣ ಹಂಗಾತು ಹಿಂಗಾತು ಮಾತಾಡೋದು ಬೇಡ. ಉತ್ತರ ಕರ್ನಾಟಕ ರೈತರ ಸಮಸ್ಯೆ ಮಾತಾಡಿ, ಉತ್ತರ ಕರ್ನಾಟಕ ಸಮಸ್ಯೆನ ಮಾತಾಡ್ಬೇಕು. 4,500 ರೂಪಾಯಿ ಟ್ಯಾಕ್ಸ್ ರೇಣುಕಾಬಾಯಿ ಹೇಳಿದ ಆಧಾರ ಐತೆ ನಮ್ಮ ಹತ್ರ. ಗೌರ್ಮೆಂಟ್ ಟ್ಯಾಕ್ಸ್ ಐತಿ. ನೀವು ನಮ್ಮ ಜೊತೆ ಸೇರಿ ಸಿದ್ದರಾಮಯ್ಯ ಸಾಹೇಬರ ಕಡೆ 2,000 ಇಸ್ಕೊಂಡು ಫ್ಯಾಕ್ಟರಿ ಕಡೆ 3,500, 5,500 ಬಿಲ್. ಪ್ರತಿ ಸಾರಿ ಹೋರಾಟ ಮಾಡೋದು, ಮನೆಗೆ ಹೋಗಾಕ ನಾವೇನ್ ನಾಟಕ ಕಂಪ್ನಿ ಮಾಡಕ್ ಬಂದಿಲ್ಲ. ನೀವು ನಾವೇನ್ ನಿಲ್ಲಂಗಿಲ್ಲ. ರಾಜಕಾರಣ ಮಾಡೋದಿಲ್ಲ. ನಾವು ಪಕ್ಷಾತೀತ ನಿಮ್ಮ ನಾಯಕರು 4 ಜನ ನಾವು ಬೆಂಬಲ ಕೊಡ್ತೀವಿ. ಇವತ್ತು ಗಟ್ಟಿಯಾಗಿ ಬಂದಿರಿ. ಇವತ್ತೆಲ್ಲ ರೈತ ಸಂಘ ಜೋರ ಚಪ್ಪ ಹೇಳೋ ಗೌರವ ಕೊಡ್ರಿ. ದಯವಿಟ್ಟು ಏನಾಗ್ಯದ ಅಂತಂದ್ರೆ ನಾವು ಹೋರಾಟ ಮಾಡೋದು, ಮನೆ ಹೋಗೋದು ಏನಿರಲ್ಲ. ರೈತ ಗಟ್ಟಿಯಾಗಿ ಗುರುಲಾಪುರ ಕಾಶ್ಮೀರ ರಾಜ್ಯದ ಎಲ್ಲಾ ಗಟ್ಟಿ ಇಲ್ಲೇ ಕುಂತ ಮಾಡೋ ತಾಕತ್ತು ಬಂದೈತಿ. ಪ್ರಭಾಕರ್ ಕೋರೆ ಅವರು, ಶ್ರೀಮಂತ ಪಾಟೀಲ್, ಚಂದ್ರರಾಜ್ ಹಟ್ಟಿ, ಲಕ್ಷ್ಮೀ ಹೆಬ್ಬಾಳ್ಕರ್, ರಮೇಶ್ ಕತ್ತಿ, ಪಕ್ಷಾತೀತವಾಗಿ ಎಲ್ಲರೂ ಫ್ಯಾಕ್ಟರಿ ಗುರುಲಾಪುರ ಕ್ರಾಸ್ ಕುಂತ ನಾವು ಬಂದ್ ಮಾಡಿವಿ. ಇನ್ನೂ ಬಿಲ್ ಪ್ರಶ್ನೆ ಆಗತಕ್ಕ ಬಂದ್ ಮಾಡೇ ಮಾಡ್ತೀವಿ. ಏನ್ ನಮ್ಮ ಜೊತೆ ಹೇಳಿ. ನಾನು ಎಲ್ಲರ ಪರವಾಗಿ ಸಿದ್ದು ಸರ್ ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ಭಾಗದವರು ರಾಷ್ಟ್ರವಾಸ ಹಿರಣ್ಣ ಕಡೆಯವರು, ನಮ್ಮ ಭಾಗದವರು PC ಗದ್ದಿಗೌಡ ಸಾಹೇಬರಲ್ಲ, ನರೇಂದ್ರ ಮೋದಿ ಅವರ ಜೊತೆ ಮಾತಾಡಿ ಟ್ರಾನ್ಸ್ಪೋರ್ಟ್, ಕಲ್ಟಿವೇಶನ್, HND ಯಾವ್ದು ನಮಗೆ ಸಂಬಂಧ ಇಲ್ಲ. ಅದೇ ನಮ್ಮ ರೈತರಿಗೆ ಮಾಹಿತಿ ತಿರಂಗಿಲ್ಲ. ಅದು ನಮ್ಗೆ ಬೇಡ. 10 ಪಟ ಹೇಳ್ಬೋದು ನಾವು. ರಾಷ್ಟ್ರವಾಸ ವಿನಂತಿ ಮಾಡ್ಕೊಳ್ತೀನಿ. ನರೇಂದ್ರ ಮೋದಿ ಅವ್ರ ಜೊತೆ ತಾವು ಮಾತಾಡಿ ನಮಗೇನು ಬೇಡಪ್ಪ. ಗುಜರಾತ್ ಮಾದರಿ ಒಳಗೆ 4,500 ಮಾತ್ರ ಈ ಸಿದ್ದು ಸಾಹೇಬ್ ಇನ್ನೊಂದು ಕೊನೆಯದಾಗ ವಿನಂತಿ ಮಾಡ್ಕೊಳ್ತೀನಿ. ಅಧಿವೇಶನದಾಗ ಸರ್ ತಾವು ವಿಧಾನಸೌಧಕ್ಕೆ ಹೋಗಬೇಡಿದ್ದು ಸರಿ. ನಮ್ಮ ಜೊತೆ ಎಲ್ಟಿಂಗ್ ಆಗಬೇಡಿ. ನಿಮ್ಮ ಜೊತೆ ನಾವು ಕಾಯಂ ಇರ್ತೀವಿ. ಗುರುಜಿ ಅವರು ಬಂದಿದ್ದನ್ನ ಅಭಿನಂದನೆ ಹೇಳ್ತಾ ಕೆಲವು ವಿಷಯಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾವು ತುಂಬ ಹೋದ್ರೆ ಮತ್ತೆ ಇವರೆಲ್ಲ
ಅವ್ರಿಗೆ ಹೋಗ್ಬೇಡ. ಬಹಳ ಒಳ್ಳೊಳ್ಳೆ ಪ್ರಶ್ನೆ ಕೇಳಿದಾರ ಅವರು. ಅದು ಎಲ್ಲರೂ ಕೇಳ್ಬೇಕಾದಂತ ನಾನು ಕೇಳತ್ತೆ ನನಗೇನು ಬೇಜಾರಿಲ್ಲ. ಗುಜರಾತ್ ಒಳಗೆ ಭಾರತೀಯ ಜನತಾ ಪಾರ್ಟಿ ಉಳಿದವರು ಒಂದು. ಎರಡನೇದು ಬೇರೆ ಬೇರೆ ರಾಜ್ಯದೊಳಗ ಬೇರೆ ಬೇರೆ ರಿಕವರಿ ಆಧಾರದ ಮೇಲೆ ದರ ನಿಗದಿ ಆಗ್ತಾವ. ಈಗ ಪಕ್ಕದ ಮಹಾರಾಷ್ಟ್ರದೊಳಗ ಸರಾಸರಿ ರಿಕವರಿ 14 ತೋರಿಸ್ತಾರ ಅವ್ರು ಕಾರ್ಖಾನೆ ಅವರು. ನಮ್ಮವ್ರ ಏನು ತೋರಿಸ್ಯಾರೋ ನಾ ಅದಕ್ಕೆ ಹೇಳಿ ಪ್ರಾರಂಭದಾಗ ಎಲ್ಲ ವಿಷಯ ಒಡೆದು ಹೇಳಿದ್ದೆ. ರಿಕವರಿ ಆಧಾರದ ಮೇಲೆ ದರ ನಿಶ್ಚಯ ಆಗುವಾಗ ರಿಕವರಿ ಯಾರು ತೆಗಿತಾರ? ಸರ್ಕಾರ ತೆಗಿತೈತಿ, ಕಾರ್ಖಾನೆ ಅವ್ರು ತೆಗಿತಾರ. ಹಂಗಿದ್ರೆ ಪಕ್ಕದ ಮಹಾರಾಷ್ಟ್ರದೊಳಗೆ 14 ಇದ್ದಿದ್ದು ನಮ್ಮಲ್ಲಿ ಯಾಕೆ 11-11 ಬರಾಕತ್ತೈತೆ ಅನ್ನೋದು ಒಂದ್ ಚಿಂತನೆ ಆಗ್ಬೇಕು. ಅದು ಕಡಿಮೆ ಅಂದ್ರೆ ಕಡಿಮೆ ಹೋಗ್ಬೋದು. ಯಾಕಂದ್ರೆ ಈಗ ಉದಾಹರಣೆ ನಾವು ಖಾನಾಪುರ ಸೈಡ್ ಹೋದ್ರೆ ರಿಕವರಿ ಬಹಳ ಕಡಿಮೆ ತೋರಿಸ್ತೇವೆ. ಅದು ನಾವು ಕೃಷ್ಣಾ ಬೆಂಚ್ ಗುಂಡವಾದ ರಿಕವರಿ ಜಾಸ್ತಿ ಇದೆ. ಮಲಪ್ರಭಾ ನದಿ ಗುಂಡವಾದ್ರೆ ರಿಕವರಿ ಕಡಿಮೆ. ಹೀಗಾಗಿ ರಿಕವರಿ ಆಧಾರ ಮೇಲೆ ಮಾಡುತ್ತೆ ಸರಾಸರಿ ರಿಕವರಿಗಳನ್ನ ನಿರ್ಣಯ ಮಾಡಬೇಕಾಗೈತಿ ಒಂದು. ಎರಡನೇದು ಈ ಟ್ರಾನ್ಸ್ಪೋರ್ಟೇಷನ್ ಮತ್ತು ಹಾರ್ವೆಸ್ಟಿಂಗ್ ಅಂದ್ರೆ ಕಬ್ಬ ಕಟಾವು ಮಾಡೋದು ಮತ್ತು ಕಬ್ಬ ಸಾರಿಗೆ ಒಯ್ಯುದು ಎಲ್ಲಿ ಮೋಸಗಾಗ್ತದೆ ಅನ್ನೋದು ಹೇಳಿದ ನಿಮಗೆ. ಏನಂದ್ರೆ ಒಂದು ಕಾರ್ಖಾನೆ ಪರ್ಮಿಷನ್ ಕೊಡುವಾಗ ಒಂದು ಲಿಮಿಟೇಷನ್ ಹಾಕಿರ್ತದೆ ಕೇಂದ್ರ ಸರ್ಕಾರ. 20 ಕಿಲೋಮೀಟರ್ 30 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಆ ಚಿಮನಿ ಇರ್ತೈತಿ. ಆ ಚಿಮನಿ ದಾಟಿದ್ರೆ ಮತ್ತೊಂದು ಚಿಮನಿಗೆ ಹೋಗ್ಬೇಕಾದ್ರೆ 20-25 ಕಿಲೋಮೀಟರ್ ದಾಟಿ ಮತ್ತೊಂದು ಪರ್ಮಿಷನ್ ಕೊಡಂಗಿಲ್ಲ. ಕಾರಣ ಏನಂದ್ರೆ ಆ ವ್ಯಾಪ್ತಿಯೊಳಗೆ ಬೆಳೆದಂತ ರೈತರ ಕಬ್ಬು ಮಾತ್ರ ಖರೀದಿ ಮಾಡ್ಬೇಕನ್ನುವಂಥದ್ದದ. ಇನ್ನೊಂದು ಕಡೆ ಕಾನೂನು ಏನ್ ಹೇಳ್ತದ, ರೈತ ತಾನು ಬೆಳೆದಂತ ಯಾವುದೇ ಬೆಳೆಯನ್ನ ಎಲ್ಲಿ ಬೇಕಾದ್ರೆ ಹೋಗಿ ಮಾರಾಟ ಮಾಡ್ಬೇಕನ್ನುವಂತ ಕಾರಣದ ಕಾನೂನನ್ನ ದುರುಪಯೋಗ ತಗೊಂಡು ಕಾರ್ಖಾನೆಯವರು 5 ಲಕ್ಷ ಟನ್ ಕ್ರಷಿಂಗ್ ಮಾಡ್ರೆ 1 ಲಕ್ಷ ಟನ್ ಬೇರೆ ಕಡೆ ತರ್ತಾರ. ಅದನ್ನ ಆಧಾರ ಇಟ್ಕೊಂಡು ಎಲ್ಲ 5 ಲಕ್ಷ ಟನ್ ಸಾರಿಗೆ ಮತ್ತು ಕಟಾವಿನ ಬೆಲೆ ಜಾಸ್ತಿ ಮಾಡ್ತಾರೆ. ಸರಾಸರಿ ಈಗ ರೈತಗ ಒಂದು ಟನ್ನಿಗೆ 800ರಿಂದ 1,000 ರೂಪಾಯಿ ಈಗ ಅಲ್ಲೇ ಕಟ್ಟಾಕೈತಿ ಮೊದಲು ನಮ್ಮದು. ಆದ್ರೆ ಅದು ಕೊಡ್ತಾರೇನು ಕಬ್ಬು ಕಟಾವು ಮಾಡೋರಿಗೆ, ಕಾರ್ಖಾನೆ ಮಾಲಕರಿಗೆ, ಇದು ಟ್ರ್ಯಾಕ್ಟರ್ ಮಾಲಕರಿಗೆ ಇಲ್ಲ. ಅದನ್ನ ದೂರ ತೋರಿಸ್ತಾರ, ಇಲ್ಲಿ ಸಮೀಪದಿಂದ ತಂದಿರ್ತಾರೆ. ಇದು ಒಂದ್ ಸ್ವಲ್ಪ ನಮ್ಮ ರೈತರು ಅರ್ಥ ಮಾಡ್ಕೋಬೇಕಾಯ್ತು. ಒಂದು ರಿಕವರಿ, ಟ್ರಾನ್ಸ್ಪೋರ್ಟ್ ಅಂಡ್ ಹಾರ್ವೆಸ್ಟಿಂಗ್ ಮತ್ತು ತೂಕ ಮತ್ತು ಉಪ ಉತ್ಪಾದನೆ ಇದನ್ನೆಲ್ಲ ಹೇಳಿದೆ ನಿಮಗೆ. ಇದನ್ನ ಸ್ವಲ್ಪ ದಯವಿಟ್ಟು ಇದನ್ನ ಸೈಂಟಿಫಿಕ್ ಆಗಿ ಎಲ್ಲರೂ ಅರ್ಥ ಮಾಡಿಕೊಂಡು ನಾವೇನ ಮ್ಯಾಲ ಹೋಗಿ 100% ನಾಳೆ ಎಲ್ಲ ಮುಗಿಸೇ ಬಿಡ್ತು ಅಂತಿಲ್ಲ. ಇದು ಪದ್ಧತಿ ಬಹಳ ದಿವಸದಿಂದ ಇದನ್ನು ಬದಲಾವಣೆ ಮಾಡ್ಬೇಕಂತಂದ್ರ ಬಹಳ ಕಠಿಣ ಪರಿಶ್ರಮ ಅದ. ಆದ್ರೆ ಆ ಕಠಿಣ ಪರಿಶ್ರಮ ಜೊತೆ ನಾವು ಹಿಂಗ್ ನಿಮ್ಮಂಗ ರಸ್ತಾದಾಗ ಕೂತ ಹೋರಾಟ ಮಾಡಿ ಈ ರಾಜ್ಯಸಭಾ ಸದಸ್ಯರಿಂದ ಯಾಕೆ ಬಂದಿವಿ ನಾವು. ಆದ್ರೆ ರಾಜ್ಯಸಭಾ ಸದಸ್ಯ ಆದ್ನಂತರ ಹೋಗಿ ದಿಲ್ಲಾಗ ಕುಂತ ಎಸಿ ರೂಮ್ನಾಗ ಕುಂತಿಲ್ಲ, ಎಸಿ ಗಡ್ಯಾಗ ಅಡ್ಡಾಡ್ತಿಲ್ಲ. ದಿನ ಹಳ್ಳಿಯಾಗ ಇರ್ತಾನ, ನಮ್ಮ ಮಂದಿ ಜೋಡಿನೇ ಇರ್ತಾನ. ನಾವು ಮುಂದೂ ನಿಮ್ ಜೋಡಿ ಇರ್ತಾನೋ, ಬರೇ ಮಾತಾಡಿ ಹೊಂಟಿಲ್ಲ. ಆದ್ರೆ ನಮಗೆ ಜವಾಬ್ದಾರಿ ಬಹಳ ಅದಾವ. ಯಾಕಂದ್ರೆ ಜವಾಬ್ದಾರಿ ಇರ್ಲಿಲ್ಲ ಅಂದ್ರೆ ನಾನು ನಿಮ್ ಜೋಡಿ ಟಿಕೆಟ್ ಇಲ್ಲೇ ಹೊಡಿತಿದ್ವು. ಆದ್ರೆ ಸರ್ಕಾರ ನಮ್ಗೆ ಬೇರೆ ಬೇರೆ ಜವಾಬ್ದಾರಿ ಕೊಟ್ಟಿದ್ರಿಂದ ಆ ಜವಾಬ್ದಾರಿಗಳನ್ನು ಕೂಡ ನಿಭಾವಣೆ ಮಾಡ್ತಾ ಅದ್ರ ಜೊತೆಗೆ ರೈತರ ಜೋಡಿ ಇರ್ತಕ್ಕಂಥ ಪ್ರಾಮಾಣಿಕವಾದಂತ ಪ್ರಯತ್ನ ನಾವು ಮಾಡಾಕತ್ತೀವಿ. ನಿಮ್ ಜೋಡಿ ಇರ್ತೀವಿ. ನಿಮ್ಮ ಆಕ್ರೋಶ, ನಿಮ್ಮ ನೋವು ಏನದ ನಮ್ಗೆ ಅರ್ಥ ಆಕೈತಿ. ಅದು ನಮಗ್ ಮಾತಾಡಿದ್ರೆ ತಿಳ್ಕೋದಿಲ್ಲ, ವ್ಯವಸ್ಥೆಗೆ ಮಾತಾಡಿದ್ವಿ. ಆದ್ರೆ ವ್ಯವಸ್ಥೆ ಒಂದು ಭಾಗ ಆಗಿ ನಾವು ಬಂದಿವಿ. ಆದ್ರೆ ಈ ವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದಾಗ ಕೆಟ್ಟ ಹೋಗೈತಿ. ಅದ್ರಾಗ ಯಾರೋ 3-4 ಮಂದಿ ನಾವು ಚೆನ್ನಾಗಿ ಮಾತಾಡೋದು ಅಷ್ಟ ಆಕೈತಿ, ಜಾರಿ ಆಗೋದು ಬಹಳ ಕಠಿಣ ಐತಿ. ಹೀಗಾಗಿ ನೀರು ಹಾಸು ನೋವಿದ್ದಾವೆ ಅವರ ವಿಧಾನಸಭಾ ಹೋದ್ರೆ ಈ ಮಾತು ಮಾತಾಡಕ್ ಸಾಧ್ಯ. ಆ ನೀರು ಹಾಸು ಗೊತ್ತಿಲ್ಲ, ಕಬ್ಬು ಕಟಾವು ಗೊತ್ತಿಲ್ಲ, ಬಿಸಿಲು ಅಂದ್ರೂ ಗೊತ್ತಿಲ್ಲ, ಕಬ್ಬಿನ ಸುಂಕ ಅಂದ್ರೂ ಗೊತ್ತಿಲ್ಲ, ಎಮ್ಮಿ ಹೆಂಗ ಹಾಲು ಇರ್ತೈತೆ ಅನ್ನೋದು ಗೊತ್ತಿಲ್ಲ. ಪ್ಯಾಕೆಟ್ ಬರ್ತಾವ ಹಾಲು ತಿಳ್ಕೊಂಡ್ ಮಂದಿಗೆ ಎಮ್ಮಿ ಹೆಂಗ ಹಾಲು ಇರ್ತೈತೆ ಅನ್ನೋದು ಗೊತ್ತಿಲ್ಲದವ್ರು ನೀವು ಕಳಿಸಿದ್ರೆ ನಮ್ಮ ಮನ್ಯಾಗ ನಾವು ನೀರು ಹಾಕಿ ಇನ್ನೊಂದು ಅನಿಬಾರ್ದು ಏನ್ ಮಾಡಕ್ ಆಗೋದಿಲ್ಲ. ಅವ್ರು ಬದಲಾವಣೆಗೆ ಬಹಳ ಪ್ರಯತ್ನ ಮಾಡಾಕತ್ತಾರೆ. ಶಶಿಕಾಂತ್ ಗುರೂಜಿ ಅವರು ಇರ್ಬೋದು, ಚುನಾಪ್ ಇರ್ಬೋದು, ಉಳಿದಂತ ಎಲ್ಲ ಸಂಘಟನೆ ಮುಖಂಡರ ಒಂದು ಬದಲಾವಣೆಗೆ ಪ್ರಯತ್ನ ಮಾಡ್ತಾ ಇದಾರ. ಜನ ಕೂಡ ಆ ದಿಕ್ಕಿನೊಳಗೆ ಪ್ರಯತ್ನ ಮಾಡ್ರಿ. ನಿಮ್ ಜೊತೆ ನಾವು ಬಂದಿವಿ ಕೇವಲ ಅಧಿಕಾರಕ್ಕಾಗಿ. ಎಲ್ಲೂ ನೀವು 4 ಮಂದಿ ಯಾವುದೋ ಎಲೆಕ್ಷನ್ ಬಂದೈತಿ ಅದಕ್ಕೆ ಬಂದಿವಿ ಅಂತ ಅನ್ಕೋಬೇಡ್ರಿ. ನಾನು ರಾಜ್ಯಸಭಾ ಸದಸ್ಯನೇ, ನಾನು ವೋಟರ್ಸ್ MLAಗಳದಾರ, ನಾ ಅಲ್ಲೇ ಅಟ್ಟ ಅವ್ರಿಗೆ ಕೈ ಮುಕ್ಕೊಂಡ್ ಇರ್ಬೋದಾಗಿತ್ತು. ಆದ್ರೆ ದಿನ ನಾ ಜನರ ಜೊತೆ ಇರ್ತೀನಿ. ಹೀಗಾಗಿ ನಾನು ರೈತರ ಜೊತೆ ಇರ್ಬೇಕನ್ನುವಂತ ಕಾರಣದಿಂದ ನಿಮ್ಮ ಮಧ್ಯದೊಳಗ ಗಟ್ಟಿಯಾಗಿ ಬಂದ್ ನಿಂತು ಮಾತಾಡಕತ್ತನ್ನ. ಈ ನೈತಿಕತೆ ಎಲ್ಲಾ ರಾಜಕಾರಣಿಗಳಿಗೆ ಇರುವುದಿಲ್ಲ ಅನ್ನೋದು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗ್ತದ. ಇಂಥ ನೈತಿಕ ರಾಜಕಾರಣಿಗಳನ್ನ ಬೆಳೆಸ್ತಕ್ಕಂಥ ಪ್ರಯತ್ನ ಆದ್ರೆ ಬಾಳಿಲ್ ತೋಡೆ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯದ. ನಿಮ್ ಜೊತೆಗೆ ನಾವು ಇದೀವಿ. ನಿಮ್ ಹೋರಾಟ ಯಶಸ್ವಿಯಾಗಲಿ ಅಂತ ಮತ್ತೊಮ್ಮೆ ಹೇಳಿ ನನ್ನ ಮಾತು ಕೂಡ ಹೇಳ್ತೇನೆ. ನಮಸ್ಕಾರ. ಸರ್, ಈಗ ರಾಜ್ಯಸಭಾ ಸದಸ್ಯರು ವೀರಣ್ಣ ಕನ್ನಡವ್ರು ಹೊರಗಿನವ್ರು ನಮ್ಮವ್ರ ನಮ್ಮ ಹಾಕೈತೆ ಜಗಳ ತೆಗಿಯಕ್ಕೆ ಬಹಳ ದೂರ ಹಾಕೈತೆ. ಎಲ್ಲರಿಗೂ ಇವತ್ತು ಬಹಳಷ್ಟು